ರಾಜಕೀಯದಲ್ಲಿ ಕಾಂಗ್ರೆಸ್ ಹಾಗೇನೆ ಬಿಜೆಪಿ ಎರಡೂ ಪಕ್ಷದಲ್ಲಿ ಒಂದಷ್ಟು ಬದಲಾವಣೆಯ ವಿಚಾರ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಒಂದಷ್ಟು ಚರ್ಚೆಗಳು, ಅಸಮಾಧಾನಗಳು ಕಾಣಿಸ್ತಾ ಇದ್ರೆ, ಬಿಜೆಪಿಯಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ಬೇಕು ಅನ್ನುವಂತ ವಿಚಾರ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲೇ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ ಅನೇಕ ತಿಂಗಳಿಂದ ಚರ್ಚೆಗಳಾಗ್ತಾ ಇದ್ರೂ ಕೂಡ ಅಂತಿಮ ಘಟ್ಟಕ್ಕೆ ಇನ್ನೂ ಬಂದಿಲ್ಲ. ಹಾಲಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನಾಯಕತ್ವ ನಮಗೆ ಬೇಡ ಅಂತ ಬಿಜೆಪಿಯ ಅನೇಕ ನಾಯಕರೇ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಚುನಾವಣೆಯನ್ನ ನಡೆಸಿ ಹೊಸ ಅಧ್ಯಕ್ಷರನ್ನ ನೇಮಿಸಬಹುದು ಅಥವಾ ವಿಜಯೇಂದ್ರ ಅವರನ್ನೇ ಮುಂದುವರಿಸಬಹುದು ಅನ್ನೋ ದ್ವಂದ್ವ ನಿಲುವು ಕಮಲ ಪಾಳೆಯದಲ್ಲಿ ಸದ್ಯಕ್ಕೆ ಕಾಣಿಸ್ತಾ ಇದೆ. ಬಿಜೆಪಿಯಲ್ಲೇ ಅನೇಕರು ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಆಸೆ ಇಟ್ಕೊಂಡಿದ್ದಾರೆ. ಆದ್ರೆ ಆ ಕುರ್ಚಿಗೆ ಈಗ ಮತ್ತೊಂದು ಹೊಸ ಹೆಸರು ಸೇರ್ಪಡೆಯಾಗಿದೆ. ಅದು ಬೇರೆ ಯಾರು ಅಲ್ಲ, ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ. ಕೊಡಗು ಮೈಸೂರು ಸಂಸದರಾಗಿ ಪಾರ್ಲಿಮೆಂಟ್ನಲ್ಲಿ ಮಿಂಚಿದ್ದ ಪ್ರತಾಪ್ ಸಿಂಹ ಅವರಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೊಟ್ಟಿರಲಿಲ್ಲ. ಆದ್ರೂ ಪಕ್ಷದ ಚಟುವಟಿಕೆಗಳಲ್ಲಿ ಇತ್ತೀಚೆಗಂತೂ ಫುಲ್ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ತಮ್ಮ ಹೇಳಿಕೆಗಳ ಮೂಲಕ ಆಗಾಗ ಮುನ್ನೆಲೆಗೂ ಬರ್ತಾ ಇದ್ದಾರೆ. ಈಗ ಪ್ರತಾಪ್ ಸಿಂಹ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನೋ ಸಲಹೆ ಕೇಳ್ಬಂದಿದೆ. ಅದು ಕೂಡ ಈ ಸಲಹೆ ಕೊಟ್ಟಿರೋದು ಯಾರು ಗೊತ್ತಾ? ಕಾಂಗ್ರೆಸ್. ನಿಜಕ್ಕೂ ಈ ವಿಷಯ ಆಶ್ಚರ್ಯಕ್ಕೆ ಕಾರಣ ಆಗುತ್ತೆ. ಪ್ರತಾಪ್ ಸಿಂಹ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕೂರಿಸಿ ಅಂತ ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಲಹೆ ಕೊಟ್ಟಿದ್ದಾರೆ. ಕಳೆದೆರಡು ದಿನಗಳಿಂದ ಪ್ರಿಯಾಂಕ್ ಹಾಗೆ ಪ್ರತಾಪ್ ಸಿಂಹ ನಡುವೆ ಟಾಕ್ ವಾರ್ ನಡೀತಾ ಇದೆ. ಅದರಲ್ಲೂ ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದೇ ತಡ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಹೇಳಿಕೆಗಳ ಮೂಲಕ ಟಾಂಟ್ ಕೊಡ್ತಾ ಇದ್ದಾರೆ ಪ್ರತಾಪ್ ಸಿಂಹ. ನಿಮ್ಮ ಹೆಸರಲ್ಲೂ ಸ್ವಂತತೆ ಇಲ್ಲ. ಆ ಖರ್ಗೆ ಅನ್ನೋದು ನಿಮ್ ತಂದೆಯಿಂದ ಬಂದಿರುವಂತ ಬಳುವಳಿ. ನಿಮ್ದು ಅಂತ ಏನಿದೆ ಸರ್? ಏನ್ ಸಾಧನೆ ಇದೆ ಸರ್? ಹೆಸರಲ್ಲೂ ಸ್ವಂತತೆ ಇಲ್ಲ, ಹೇಳಿಕೊಳ್ಳುವಂತ ಸಾಧನೆ ಇಲ್ಲ, ಒಳ್ಳೆ ವರ್ತನೆನೂ ಕೂಡ ಇಲ್ವಲ್ಲ ಸರ್? ನೀವು 2.5 ವರ್ಷದಿಂದ ನೀವು IT-BT ಸಚಿವರಾಗಿ ಏನ್ ಮಾಡಿದ್ರಿ ಹೇಳಿ ಸರ್? ಇಂಥ ಸಿಚುವೇಶನ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಪ್ರತಾಪ್ ಸಿಂಹ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಹೀಗೆ ಹೇಳೋದಕ್ಕೂ ಒಂದು ಕಾರಣ ಇದೆ. ಈಗಾಗಲೇ ಬಿಜೆಪಿಯಲ್ಲಿ ವಿಜಯೇಂದ್ರ ಹಠಾವೋ ಬಣದ ಕೈ ಮೇಲಾಗ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ನಿರ್ಲಕ್ಷಿಸಲ್ಪಟ್ಟಿದ್ದ ವಿಜಯೇಂದ್ರ ವಿರೋಧಿ ಬಣದ ಪ್ರತಾಪ್ ಸಿಂಹ ಅನ್ನೋ ಔಟ್ಡೇಟೆಡ್ ಅರೆಬರೆ ರಾಜಕಾರಣಿಗೆ ಬಿಜೆಪಿ IT ಸೆಲ್ ಮನ್ನಣೆ ನೀಡ್ತಾ ಇರೋದನ್ನ ನೋಡಿದ್ರೆ ವಿಜಯೇಂದ್ರ ಅವರ ಕುರ್ಚಿ ಕಸಿಯೋದಕ್ಕೆ ಬಿಜೆಪಿ IT ಸೆಲ್ ಮುಂದೆ ನಿಂತಿರೋ ಹಾಗಿದೆ. ಬಿವೈ ವಿಜಯೇಂದ್ರ ಅವರೇ, ಇದು IT ಸೆಲ್ ನೌಕರರಿಗೆ ವೇತನ ಏರಿಕೆ ಮಾಡದೇ ಇದ್ದಿದ್ದಕ್ಕೆ ಉಂಟಾಗಿರೋ ಅಸಹನೆಯ ಪರಿಣಾಮನ ಅಥವಾ ನಿಮ್ಮ ಶತ್ರುಗಳು ನಿಮ್ಮ IT ಸೆಲ್ನಲ್ಲೇ ಕೂತಿದ್ದಾರಾ ಅಂತ ವ್ಯಂಗ್ಯದ ಮಾತುಗಳನ್ನಾಡಿದ್ದಾರೆ. ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟು ಪಾರ್ಲಿಮೆಂಟ್ಗೆ ಬಾಂಬ್ ಹಾಕೋದಕ್ಕೆ ನೆರವಾಗಿದ್ದ ದೇಶ ವಿರೋಧಿ ಸಿಂಹ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯಾಗಬಲ್ಲ. ಬಿಜೆಪಿಯ RSS ಇತಿಹಾಸ ಮತ್ತು ಸಿದ್ಧಾಂತ ದೇಶದ ವಿರುದ್ಧವೇ ಇರೋದ್ರಿಂದ ಈ ವ್ಯಕ್ತಿ ಹೆಚ್ಚು ಅರ್ಹ. ಈ ಪ್ರತಾಪ್ ಸಿಂಹನಲ್ಲಿ ಸಾಮರ್ಥ್ಯ, ಅರ್ಹತೆ, ಸಾಧನೆ, ಪ್ರತಿಭೆ ಇದೆ ಅಂತ ನೀವು ಪರಿಗಣಿಸಿದ್ರೆ ಅವರನ್ನೇ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಕೂರಿಸ್ಬಿಡಿ ಅಂತ ಪ್ರಿಯಾಂಕ್ ಖರ್ಗೆ ಸಲಹೆ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಗೆ ಒಳಪಡುತ್ತೆ. ಪ್ರತಾಪ್ ಸಿಂಹ ಅವರಿಗೆ ನಿಜಕ್ಕೂ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಬಹುದಾ, ಬೇಡವಾ? ಕೊಟ್ರೆ ಏನಾಗಬಹುದು? ಇದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಮುನ್ನೆಲೆಗೆ ಬರುತ್ತೆ. ಈಗಾಗಲೇ ಬಿಜೆಪಿಯಲ್ಲಿ ವಿಜಯೇಂದ್ರ ನಾಯಕತ್ವದ ಬಗ್ಗೆ ಬಹಳಷ್ಟು ಮಂದಿ ಹಿರಿಯ ನಾಯಕರಿಗೆ ಅಸಮಾಧಾನ ಇದೆ. ಈ ಅಸಮಾಧಾನವನ್ನ ಹೊರಹಾಕೋ ನಿಟ್ಟಿನಲ್ಲಿ ಯತ್ನಾಳ್ ಮಾಡಿದಂತ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾದವು. ಕೊನೆಗೆ ಅವರ ಹೇಳಿಕೆಗಳೇ ಅವರಿಗೆ ಮುಳುವಾಗಿ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಾಗಿದೆ. ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವು ನಾಯಕರಿಗೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೂರಿಸಿರೋದ್ರ ಬಗ್ಗೆ ಅಸಮಾಧಾನ ಇದೆ. ಒಂದ್ ವೇಳೆ ಅವರು ಹಾಗೇ ಮುಂದುವರೆದ್ರೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮತ್ತಷ್ಟು ಅಸಮಾಧಾನಗಳು ಜಾಸ್ತಿಯಾಗುವ ಲಕ್ಷಣಗಳು ಕೂಡ ಇರುತ್ತೆ. ಹೀಗಿರುವಾಗ ಬಿಜೆಪಿ ಹೈಕಮಾಂಡ್ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದೆ. ರಾಜ್ಯ ಉಸ್ತುವಾರಿ ರಾಜ್ಯಕ್ಕೆ ಬಂದು ಬಿಜೆಪಿ ನಾಯಕರ ಜೊತೆ ಮಾತುಕತೆ ನಡೆಸಿದ್ದಾರೆ. ಅಸಮಾಧಾನಿತರನ್ನ ಸಮಾಧಾನ ಪಡಿಸೋ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದೇನೇ ಆಗಿದ್ರೂ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ ಈ ಅಸಮಾಧಾನ ಅನ್ನೋದು. ಹಾಗೇನೆ ಕುಟುಂಬ ರಾಜಕಾರಣದ ಆರೋಪ ಕೂಡ ಇದೆ. BSY ತನ್ನ ಮಗನನ್ನ ಬೆಳೆಸೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ BSY ಮೇಲೇನೆ ಒಂದಷ್ಟು ಆಪಾದನೆ ಕೇಳ್ಬಂದಿದೆ. ಸೋಮಣ್ಣ ಅವರನ್ನ ಈ ಸ್ಥಾನದಲ್ಲಿ ಕೂರಿಸೋದಾ, ಸೋಮಣ್ಣ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡೋದಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳಿದೆ. ಹೀಗಿರುವಾಗ ವಿಜಯೇಂದ್ರ ಅವರು ನಾನೇ ಮುಂದುವರಿತೀನಿ ಅನ್ನೋ ಆತ್ಮವಿಶ್ವಾಸದಲ್ಲಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಒಂದ್ ವೇಳೆ ಬದಲಾವಣೆ ಆಗ್ಲೇಬೇಕು ಅಂತಿದ್ರೆ ಪ್ರತಾಪ್ ಸಿಂಹ ಅವರಿಗೇನಾದ್ರೂ ಈ ಜವಾಬ್ದಾರಿಯನ್ನ ಕೊಡೋ ಚಾನ್ಸಸ್ ಇದೆಯಾ? ಇದಕ್ಕೆ ಕೆಲವರು ಒಪ್ಪಿಗೆ ಕೊಟ್ಟರು ಕೊಡಬಹುದು. ಹಾಗೆ ಬಿಜೆಪಿ ಕಾರ್ಯಕರ್ತರು ಕೂಡ ಇದಕ್ಕೆ ಓಕೆ ಅನ್ಬಹುದು. ಬಿಕಾಸ್ ಪ್ರತಾಪ್ ಸಿಂಹ ಮೈಸೂರು ಕೊಡಗು ಸಂಸದರಾಗಿ 2 ಅವಧಿಯಲ್ಲಿ ಕೆಲಸ ಮಾಡಿದ್ದಾರೆ. ಒಂದಷ್ಟು ಅನುಭವ ಇದೆ, ಅವರದ್ದೇ ಆದ ಒಂದು ಪಡೆ ಇದೆ.
ಕಟ್ಟ ಹಿಂದುತ್ವವಾದಿ, ಫೈರ್ ಬ್ರ್ಯಾಂಡ್, ಸರ್ಕಾರವನ್ನ ಟೀಕೆ ಮಾಡೋ ವಿಚಾರ ಬಂದ್ರೆ ಮುಂದೆ ಇರ್ತಾರೆ. ಸರ್ಕಾರದ ವೈಫಲ್ಯಗಳನ್ನ ಗುರುತಿಸಿ ಅದ್ಯಾರೇ ಆಗಿರಬಹುದು, ಸಿಎಂ ಸ್ಥಾನದಲ್ಲಿರೋ ಸಿದ್ದರಾಮಯ್ಯನವರನ್ನೇ ಕಟುವಾಗಿ ಟೀಕೆ ಮಾಡ್ತಾರೆ. ಸರ್ಕಾರಕ್ಕೆ ಚಾಟಿ ಬೀಸೋ ಕೆಲಸವನ್ನ ಪ್ರತಾಪ್ ಸಿಂಹ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನುವಂತಹ ಆತ್ಮವಿಶ್ವಾಸ ಕಾರ್ಯಕರ್ತರಲ್ಲಿದೆ. ಹೀಗಿರುವಾಗ ಇವರಿಗೆ ಈ ಜವಾಬ್ದಾರಿಯನ್ನ ಕೊಟ್ರೆ ಪಕ್ಷ ಸಂಘಟನೆಯ ವಿಚಾರದಲ್ಲೂ ಕೂಡ ಒಂದಷ್ಟು ಪ್ರೋಗ್ರೆಸ್ ಕಾಣಬಹುದು, ಜವಾಬ್ದಾರಿಯನ್ನ ನಿಭಾಯಿಸಬಹುದು. ಕಾರ್ಯಕರ್ತರಿಗೂ ಕೂಡ ಸಮಾಧಾನ ಇರುತ್ತೆ. BL ಸಂತೋಷ್ ಜೊತೆ ಕೂಡ ಪ್ರತಾಪ್ ಸಿಂಹ ಅವರು ಒಂದೊಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಮೋದಿಯವರ ಆಡಳಿತದ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಪ್ರತಾಪ್ ಸಿಂಹ ಬಹಳಷ್ಟು ಸಂದರ್ಭದಲ್ಲಿ ಮೋದಿ ಪರವಾಗಿ ನಿಂತು ಸಮರ್ಥನೆ ಮಾಡಿಕೊಂಡು ಎದುರಾಳಿಗಳಿಗೆ ತಿರುಗೇಟು ಕೊಟ್ಟಿರೋದನ್ನ ಗಮನಿಸಬಹುದು. ಜೊತೆಗೆ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತು ಬಿಜೆಪಿ ಅನ್ನೋ ವಿಚಾರದಿಂದ ಕೂಡ ಪಾರಾಗಬಹುದು. ಒಂದ್ ವೇಳೆ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡೋದೇ ಆದ್ರೆ ಯುವಕರಿಗೆ ಅವಕಾಶ ಕೊಟ್ಟ ಹಾಗೂ ಆಗುತ್ತೆ. ಹಿಂದುತ್ವದ ಬಗ್ಗೆ, RSS ಬಗ್ಗೆ ಯಾವಾಗ್ಲೂ ಪಾಸಿಟಿವ್ ಮಾತುಗಳನ್ನಾಡುವಂತಹ ಪ್ರತಾಪ್ ಸಿಂಹ ಅವರ ಕೈಗೆ ಈ ಜವಾಬ್ದಾರಿ ಸಿಕ್ಕಿದ್ರೆ ಮುಂದೆ ಒಳ್ಳೇದಾಗಬಹುದು ಅನ್ನೋ ಆಲೋಚನೆ ಹೈಕಮಾಂಡ್ಗೆ ಬರಲೂಬಹುದು, ಹೇಳೋದಕ್ಕಾಗೋದಿಲ್ಲ. ಹೀಗೆ ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ ಕೂಡ ಕಾಣಿಸುತ್ತೆ ಇವರ ಕೈಗೆ ರಾಜ್ಯಾಧ್ಯಕ್ಷ ಸ್ಥಾನ ಹೋದ್ರೆ ಏನಾಗಬಹುದು ಅನ್ನೋ ವಿಚಾರದಲ್ಲಿ. ಇನ್ನು ಒಂದಷ್ಟು ಮೈನಸ್ ಪಾಯಿಂಟ್ಸ್ ಕೂಡ ಅಷ್ಟೇ ಇದೆ. ಅದೇನಂತಂದ್ರೆ ಪ್ರತಾಪ್ ಸಿಂಹ ಒಕ್ಕಲಿಗ ನಾಯಕ, ಮೈಸೂರು ಭಾಗದವರು. ಇವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಉತ್ತರ ಕರ್ನಾಟಕದ ಕಡೆಯವ್ರನ್ನ ಕಡೆಗಣಿಸಿದ ಹಾಗೆ ಆಗತ್ತೆ ಅನ್ನೋ ಮಾತು ಕೂಡ ಇದೆ. ಹಾಗೆ ಬಿಜೆಪಿ ಅಂತ ಬಂದ್ರೆ ಲಿಂಗಾಯತರ ಪ್ರಭಾವವೇ ಜಾಸ್ತಿ. ಸೊ ಲಿಂಗಾಯತರಿಗೆ ಮಣೆ ಹಾಕಿಲ್ಲ ಅನ್ನುವಂತ ಆರೋಪ ಕೇಳ್ಬರತ್ತೆ. ಇನ್ನು ಪ್ರತಾಪ್ ಸಿಂಹ ಅವರ ಹೇಳಿಕೆಗಳು ಪಕ್ಷಕ್ಕೆ ಒಂದ್ ಕಡೆ ಪ್ಲಸ್ ಆದ್ರೂನು ಮೈನಸ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿರೋರ್ಗೆ ಒಂದಷ್ಟು ತಾಳ್ಮೆಯ ಅಗತ್ಯ ಇದ್ದೇ ಇರುತ್ತೆ. ತೂಕದ ಮಾತುಗಳನ್ನಾಡ್ಬೇಕಾಗತ್ತೆ, ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಏನ್ ಮನ್ಸಿಗೆ ಬಂತು ಅದನ್ನ ಹಾಗೆ ಹೇಳೋ ಹಾಗೂ ಇರೋದಿಲ್ಲ, ಯಾಕಂದ್ರೆ ಅದು ಪಕ್ಷದ ಮೇಲೆ ಒಂದಷ್ಟು ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ. ಆದ್ರೆ ಪ್ರತಾಪ್ ಸಿಂಹ ಅವರ ಮಾತಿನಿಂದ ಒಂದಷ್ಟು ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಇದನ್ನು ಕೂಡ ಹೈಕಮಾಂಡ್ ಸೂಕ್ಷ್ಮವಾಗಿ ಪರಿಗಣಿಸಬೇಕಾಗತ್ತೆ. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ಹೀಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ಅದು ಪಕ್ಷಕ್ಕೆ ಮುಜುಗರ ಉಂಟಾಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಪಕ್ಷದಲ್ಲಿ ಅನೇಕ ಅನುಭವಿ ನಾಯಕರೇ ಇದ್ದಾರೆ. ಹೀಗಿರುವಾಗ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡಬೇಕಾಗಿತ್ತು ಅಂತ ಬಿಜೆಪಿಯ ಒಂದಷ್ಟು ಹಿರಿಯ ನಾಯಕರಿಗೆ ಅಸಮಾಧಾನ ಉಂಟಾಗಬಹುದು. ಕಳೆದ ಲೋಕಸಭಾ ಎಲೆಕ್ಷನ್ ನಲ್ಲಿ ಟಿಕೆಟ್ ಅನ್ನೇ ಕೊಟ್ಟಿಲ್ಲ ಇವರಿಗೆ, ಅಂಥವ್ರನ್ನ ತಂದು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ತಾರೆ ಅಂದ್ರೆ ಹೇಗೆ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಟಿಕೆಟ್ ಪಡ್ಕೊಳ್ಳೋದ್ರಲ್ಲಿ ಫೇಲ್ಯೂರ್ ಆಗಿದ್ದಾರೆ, ಬಿಜೆಪಿಯೇ ಇವರನ್ನ ಮೂಲೆ ಗುಂಪು ಮಾಡಿದೆ, ಇಂಥವ್ರನ್ನ ಯಾಕೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ತಂದು ಕೂರಿಸ್ತಾರೆ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಹೇಗಿದ್ರು ಪ್ರತಾಪ್ ಸಿಂಹ ಅವರು ಪಕ್ಷದ ವಿಚಾರವಾಗಿ ಮಾತನಾಡ್ತಾನೆ ಇರ್ತಾರೆ. ಅದಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟರೂ ಸರಿ, ಕೊಡದೇ ಇದ್ರೂ ಸರಿ. ಆದ್ರೆ ಕೊಟ್ಟಾಗ ಮಾತನಾಡೋದಕ್ಕೂ ಕೊಡದಿದ್ದ ಸಂದರ್ಭದಲ್ಲಿ ಅಂದ್ರೆ ಯಾವುದೇ ಹುದ್ದೆಯಲ್ಲಿ ಇಲ್ಲದೆ ಮಾತನಾಡೋದಕ್ಕೂ ವ್ಯತ್ಯಾಸ ಇದೆ. ಇನ್ ಕೇಸ್ ಅವರ ಮಾತಿನಿಂದ ಏನಾದ್ರೂ ಪಕ್ಷಕ್ಕೆ ಮುಜುಗರವಾಗುವಂತಹ ಸನ್ನಿವೇಶ ಕ್ರಿಯೇಟ್ ಆದ್ರೆ ಬಿಜೆಪಿ ಇಲ್ಲಿ ಅದನ್ನ ಕನ್ಸಿಡರ್ ಮಾಡದಂತೆ ಅದನ್ನ ತೇಲಿಸ್ಬಿಡಬಹುದು. ಅವ್ರ ಬಳಿ ಯಾವುದೇ ಹುದ್ದೆ ಇಲ್ಲ, ಸಾಮಾನ್ಯ ಕಾರ್ಯಕರ್ತ ಅಷ್ಟೇ, ಅವರ ಮಾತಿಗೆ ಬೆಲೆ ಕೊಡಬೇಕಾಗಿಲ್ಲ ಅಂತ ಜಾರ್ಕೊಳ್ಬಹುದು. ಹೀಗೆ ಒಂದಷ್ಟು ಪ್ಲಸ್ ಇದ್ದ ಹಾಗೆ ಒಂದಷ್ಟು ಮೈನಸ್ ಪಾಯಿಂಟ್ಗಳು ಕೂಡ ಇಲ್ಲಿ ಕನ್ಸಿಡರ್ ಮಾಡಬಹುದು. ಇನ್ ಕೇಸ್ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಡೋದೇ ಆದ್ರೆ ಈ ಸಾಧಕ ಬಾಧಕಗಳನ್ನ ಯೋಚನೆ ಮಾಡಬೇಕಾಗತ್ತೆ. ಈ ಹಿಂದೆ ಪ್ರತಾಪ್ ಸಿಂಹ ಅವರೇ ಇಂಡೈರೆಕ್ಟ್ ಆಗಿ ಯಡಿಯೂರಪ್ಪ ಅವರ ಫ್ಯಾಮಿಲಿಯ ಬಗ್ಗೆ ಮಾತನಾಡಿದ್ರು. ಕುಟುಂಬ ರಾಜಕಾರಣ, ತಮ್ಮ ಮಕ್ಕಳನ್ನೇ ಬೆಳೆಸ್ತಾರೆ, ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಯತ್ನಾಳ್ ಬಣದಲ್ಲೂ ಕೂಡ ಗುರುತಿಸಿಕೊಂಡಿದ್ರು. ಈಗ ವಿಜಯೇಂದ್ರ ಅವರ ಜೊತೆ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವರ ಅಜೆಂಡಾ ಏನಾದ್ರೂ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೇನೆ ಇದೆಯಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಪ್ರಿಯಾಂಕ್ ಖರ್ಗೆ ಮಾತ್ರ ಈ ವಿಚಾರದ ಬಗ್ಗೆ ಒಂದಷ್ಟು ಮಾತನಾಡಿರೋದ್ರಿಂದ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಸೊ ಹೈಕಮಾಂಡ್ ಫೈನಲಿ ವಿಜಯೇಂದ್ರ ಅವರನ್ನೇ ಕಂಟಿನ್ಯೂ ಮಾಡುತ್ತಾ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಅಥವಾ ಬೇರೆ ಹೊಸ ಮುಖಕ್ಕೆ ಮಣೆ ಹಾಕುತ್ತಾ ಕಾದು ನೋಡ್ಬೇಕಾಗತ್ತೆ. ಸೊ ನಿಮ್ ಪ್ರಕಾರ ಪ್ರತಾಪ್ ಸಿಂಹ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ರಾಜ್ಯ ಬಿಜೆಪಿಗೆ ಒಳ್ಳೇದಾ ಕೆಟ್ಟದ್ದಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ.